SI ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳ್ತಾರೆ. ನಮ್ಮ ದೇಶದ ಭಾರತ ಚುನಾವಣಾ ಆಯೋಗ ಏನು ಇಲೆಕ್ಷನ್ ಮಾಡ್ತದಲ್ಲ, MLA ಎಲೆಕ್ಷನ್ನು, MP ಎಲೆಕ್ಷನ್ನು, MLC ಎಲೆಕ್ಷನ್ನು, ಯಾವುದೇ ಚುನಾವಣೆ, ಗ್ರಾಮ ಪಂಚಾಯತ್ ಇರ್ಬೋದು, ಪಂಚಾಯತ್ ಇರ್ಬೋದು, ಅಲ್ಲಿ ಚುನಾವಣೆಯೊಳಗ ಅರ್ಹ ಮತದಾರರು 18 ವರ್ಷ ಆದ ನಂತರ ಇರುವಂತಹ ಭಾರತೀಯ ನಮ್ಮ ಭಾರತೀಯ ಮತದಾರರು ಅಲ್ಲಿ ಮತದಾನದ ಹಕ್ಕನ್ನು ಪಡಿತಾರೆ 18 ವರ್ಷ ಆದ್ಮೇಲೆ. ಹಾಗಾದ್ರೆ ಈ ವರ್ಷ ಈ ಸದ್ಯ ಏನ್ ಮಾಡ್ತಾ ಇದ್ದಾರೆ, ಈ ಸದ್ಯ ವಿಶೇಷವಾದಂತಹ ಒಂದು ಆಂದೋಲನವನ್ನ ಭಾರತ ಚುನಾವಣಾ ಆಯೋಗ ಹಮ್ಮಿಕೊಂಡಿದೆ. ಹಾಗಾದ್ರೆ SIR ಅಂದ್ರೆ ವಿಶೇಷ ಸಮಗ್ರ ಪರಿಷ್ಕರಣೆ. ಮತದಾರ ಪಟ್ಟಿಯಲ್ಲಿ ಯಾರ 18 ವರ್ಷಕ್ಕಿಂತ ಮೇಲಿದ್ದವರು ಅವರ ಹೆಸರುಗಳು ಬಿಟ್ಟು ಹೋಗಿವೆಯೋ, ಯಾರು ಈಗಾಗಲೇ ನಿಧನ ಹೊಂದಿದ್ದಾರೋ ಅಥವಾ ನಿಧನ ಹೊಂದಿದವರನ್ನ ಆ ಲಿಸ್ಟಿನಿಂದ ಬಿಡಲಾಗುವುದು ಅಥವಾ ಒಬ್ಬರೇ 2 ಕಡೆಗೆ ಮತದಾನ ಕಾರ್ಡ್ ಹೊಂದಿದ್ದರೆ ಅದು ಅಪರಾಧ. ಕಾನೂನಿನ ಪ್ರಕಾರ 2 ಕಡೆಗೆ ಮತದಾನದ ಹಕ್ಕನ್ನು ಹೊಂದಿರಬಾರ್ದು, ಒಂದೇ ಕಡೆಗೆ ವೋಟರ್ ಕಾರ್ಡ್ ಇರಬೇಕು. ಅದಕ್ಕೆ ಈಗ ನಿಮ್ಮ ಮನೆಗೆ BLO ಅಂತ ಬರ್ತಾ ಇದ್ದಾರೆ, ಅದು ಅಂಗನವಾಡಿ ಟೀಚರ್ಸ್ ಇರ್ಬೋದು, ಯಾರು ಶಿಕ್ಷಕರು ಇರ್ಬೋದು, ಆ ಫಾರ್ಮ್ಗಳನ್ನು ತಗೊಂಡು ಬರ್ತಾರೆ. ಫಾರ್ಮ್ ತಗೊಂಡು ಬರ್ತಾರೆ. ಆ ಫಾರ್ಮ್ ಅನ್ನ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಮತದಾರ ಇದ್ದಾರೆ ನಿಮ್ಮ ಮನೆಗೆ ಬಂದು ಕೊಡಬೇಕು. ನಿಮ್ಮ ಮನೆಗೆ ಯಾವ ಗುಡಿ ಗುಂಡಾರ ಅಲ್ಲೇ ಇಲ್ಲೇ ಕೊಡುವಂತದ್ದಿಲ್ಲ. ನಿಮ್ಮ ಮನೆಗೆ ಬಂದು ಫಾರ್ಮ್ ಕೊಡ್ತಾರ. ಆ ಫಾರ್ಮ್ ಅನ್ನ ನೀವು ಪರಿಶೀಲನೆ ಮಾಡಿ ಯಾರು ನಿಧನ ಹೊಂದಿದ್ದಾರೋ ಆ ನಿಧನ ಹೊಂದಿದವರ ಫಾರ್ಮ್ ಅನ್ನ ವಾಪಸ್ ತಗೊಂಡು ಹೋಗ್ತಾರೋ ಅವರು ಮತದಾನಕ್ಕೆ ಅರ್ಹರಲ್ಲ. ನಿಧನ ಹೊಂದ್ಬಿಟ್ಟಿರ್ತಾರೋ ಮತದಾನ ಮಾಡಕ್ ಬರುವುದಿಲ್ಲ. ಆ ಕಾರಣದಿಂದ ಅನೇಕ ಅಂತವುಗಳು ಇದಾವೆ. ಹೊಸದಾಗಿ ಈಗ ಇಡೀ ದೇಶದ ತುಂಬೆಲ್ಲ ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅರ್ಹ ಮತದಾರರನ್ನ ಗುರುತಿಸುವಿಕೆ, ಆ ಜಾಗೃತಿ ನಡೀಬೇಕಾಗಿದೆ. ಏನಾಗಬೇಕಾಗಿದೆ? ನಿಮ್ ತಂದೆ ಇರ್ಬೋದು, ನಿಮ್ ತಾಯಿ ಇರ್ಬೋದು, 18 ವರ್ಷ ಮೇಲ್ಪಟ್ಟು ನಿಮ್ಮ ಅಣ್ಣ ಇರ್ಬೋದು, ಅಕ್ಕ ಇರ್ಬೋದು, ನಿಮ್ ಕಾಕ ಇರ್ಬೋದು, ಯಾರು ನಿಮ್ಮ ಮನೆ ನಿಮ್ಮ ಕುಟುಂಬದವರು, ಅವ್ರು ಏನ್ ಫಾರ್ಮ್ ಕೊಡ್ತಾರೆ, 2 ಫಾರ್ಮ್ ಕೊಡ್ತಾರೆ, ಒಬ್ಬರಿಗೆ 2 ಫಾರ್ಮ್. ಅದ್ರಲ್ಲಿ ಒಂದು ಫಾರ್ಮ್ ಅನ್ನ ನೀವು ಸರಿಯಾಗಿ ತುಂಬಿ ವಾಪಸ್ ಏನ್ ಮಾಡ್ಬೇಕು, BLOಗೆ ಅವರೇ ಕೊಡ್ಬೇಕು. ನೆನ್ಬಿಡ್ಬೇಕು, ಬಹಳ ಸರಳದ ಫಾರ್ಮ್. ಒಮ್ಮೆ ಬಿಟ್ಟು 10 ಸಲ ಓದ್ರಿ, ಅದು ಚಿತ್ಕಾಟ್ ಮಾಡ್ಬೇಡ್ರಿ. ಅದನ್ನ ಅವ್ರು ಹೇಳಿ ನಿಮ್ಮ ಮನೆಯಲ್ಲಿ ನೀವು ತುಂಬುವಂತ ಅವಶ್ಯಕತೆ ಇಲ್ಲ. ಅವ್ರು ಕುಡಿಸ್ಕೊಂಡು ಹೆಸರು ಸಿಂಪಲ್ ಇದೆ, ಹೆಸರು, ವೋಟರ್ ID ನಂಬರ್ ಇದೆ, ID ಕಾರ್ಡ್ ನಂಬರ್ ಎಲ್ಲ ಇನ್ಫಾರ್ಮೇಶನ್ ಸಿಗ್ತದೆ. ನಿಮ್ BLO ಕೂಡ ಕೇಳ್ರಿ. ಆಮೇಲೆ ಆನ್ಲೈನ್ ಅಲ್ಲಿ ಇದೆ ನಿಮ್ಮ ವೋಟರ್ ಲಿಸ್ಟ್ ಒಳಗ ಅವರು ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ಅಂತ ಬರ್ತಾರೆ, ಅದೆಲ್ಲ ತುಂಬಬೇಕಾಗ್ತದೆ. ಅದಕ್ಕೆ ಈ ತಿಂಗಳು 28ನೇ ತಾರೀಕಿನ ಕೊನೆಯ ದಿನಾಂಕ ಇದೆ. ಆ ದಿನಾಂಕ ಒಳಗ ಒಂದು ಫಾರ್ಮ್ ಅನ್ನ ನೀವು ಇಟ್ಕೋಬೇಕು, ಇನ್ನೊಂದು ಫಾರ್ಮ್ ಅನ್ನ ಏನ್ ಮಾಡಬೇಕು, BLO ಕೊಡ್ಬೇಕು. ಗೊತ್ತಾಯ್ತು? ನೀವೇನಾದ್ರು ಕೊಟ್ಟಿರ್ತೀರಿ ಅದೇ ನಮೂನೆ, ಅದೇ ಫಾರ್ಮು, ಅದೇ ಏನಪ್ಪಾ ಮಾಹಿತಿ ಎಲ್ಲ ನಿಮ್ ಕಡೆ ಒಂದಿರ್ಬೇಕು. ಅದೊಂದು ಫೈಲ್ ಮಾಡಿಡಿ ನಿಮ್ಮ ಮನೆಯಲ್ಲಿ. ಒಂದು ಏನ್ ಮಾಡಿ, ಚುನಾವಣಾಗೆ ಸಂಬಂಧಪಟ್ಟಂತ ವೋಟರ್ ಲಿಸ್ಟು, ವೋಟರ್ ID, ನಿಮ್ಮ ಆಧಾರ್ ಕಾರ್ಡ್, ಅದಕ್ಕೆ ಫೋಟೋ ಹಚ್ಚಬೇಕಾಗ್ತದೆ. 2 ಫೋಟೋ ಹಚ್ಚಬೇಕು, ಆಧಾರ್ ಕಾರ್ಡ್ ಹಚ್ಚಬೇಕು. ಅವೇನು ನಿಯಮಗಳ ಪ್ರಕಾರ ಅವುಗಳನ್ನ ನೀವು ಮಾಡಬೇಕು, ದಾಖಲೆಗಳನ್ನು ಕೊಡ್ಬೇಕಾಗ್ತದೆ. ಆಮೇಲೆ ನಿಮ್ಮಲ್ಲಿ ಇರುವಂತಹ, ನಿಮ್ಮ ಮನೆಯಲ್ಲಿ ಇರುವಂತಹ ಯಾರು ವೋಟರ್ ಲಿಸ್ಟ್ ಅಲ್ಲಿ ಹೆಸರಿದ್ದವರು ಅವು ಒಂದು ಕಾಲಮ್ದಾಗ ತುಂಬಬೇಕಾಗ್ತದೆ. ಹೊಸದಾಗಿದ್ದವರು ಕೂಡ ಸೇರ್ಪಡೆ ಮಾಡುವಂತದ್ದು. ಈಗಾಗಲೇ ಆ ಜಾಗೃತಿ ಇಡೀ ದೇಶದ ತುಂಬ ನಡೀತಾ ಇದೆ. ಅರ್ಹ ಮತದಾರರು ಕೊಟ್ಟಿ ಮತದಾರರಲ್ಲ, ಒಂದು ಕಡೆ 2 ಕಡೆ ಇರುವಂತದ್ದು ಕಾನೂನು ಪ್ರಕಾರ ಅಪರಾಧ. ನೆನ್ಬಿಡುವರಿ, ಎಲ್ಲರೂ ಯಾರ್ದಾರು ವೋಟ್ ಅದು ಹಾಕಕ್ ಬಂದಿರಿ, ನೀವು ಯಾವ್ದಾದ್ರು ಚುನಾವಣೆಯೊಳಗೆ ಹೇಳ್ಯಾರ, ಇನ್ನೊಂದು ಹೆಸರು ಐತಿ ನೀವು ಹೋಗಿ ಹಾಕಪ್ಪ ಅಂತ ಸಿಕ್ಕರೆ 5 ವರ್ಷ ಜೈಲು ಶಿಕ್ಷೆ ಆಗ್ತದ. ಎಷ್ಟು ವರ್ಷ? 5ಕ್ಕಿಂತ ಹೆಚ್ಚು ಶಿಕ್ಷೆ, ಜೈಲು ಶಿಕ್ಷೆ ಆಗ್ತದ. ನೆನ್ಬಿಟ್ಕೊಡ್ರಿ. ಅಂತ ಯಾವುದೇ ನಾನು ಪದೇ ಹೇಳ್ತಿರ್ತೀನಿ, ಕಾನೂನು ವಿರೋಧಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ. ಆ ಕಾರಣದಿಂದ ಈ ಮತದಾನ ಅಂದ್ರೆ ಒಂದು ಏನೋ ಮತದಾನ ಪ್ರಕ್ರಿಯೆಯಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು. ಒಂದು ದೇಶದ ಅಭಿವೃದ್ಧಿಯೊಳಗೆ ಚುನಾಯಿತ ಪ್ರತಿನಿಧಿಗಳು ಬೇಕು, ನಮ್ಮ ಲೀಡರ್ಸ್ ಬೇಕು. ಚುನಾವಣೆಯಲ್ಲಿ ಆರಿಸಿ ಬರುವಂತ ಒಬ್ಬ ಒಳ್ಳೆಯ ವ್ಯಕ್ತಿನ ಆರಿಸಿ ತರಬೇಕು. ಅದಕ್ಕೆ ನಮ್ಮ ಮತದಾನ ಮಾಡ್ಬೇಕಾದ್ರೆ ಮತದಾನ ಆ ಲಿಸ್ಟಲ್ಲಿ ಹೆಸರು ಇರಬೇಕು. ಹೆಸರು ಬಿಟ್ಟು ಹೋಗಬಾರ್ದು. ಆ ಕಾರಣದಿಂದ ಜಾಗೃತಿ ಅಭಿಯಾನವನ್ನ ಸರ್ಕಾರ ಹಮ್ಮಿಕೊಂಡದೆ. ಅದಕ್ಕೆ ಈ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತಾರೆ. ಭಾರತ ಚುನಾವಣಾ ಆಯೋಗ, ಇಂಡಿಯನ್ ಎಲೆಕ್ಷನ್ ಕಮಿಷನ್ ಅಂತ ಹೇಳ್ತಾರೆ. ನೀವು ಕಲಿತೀರಿ, ಸಮಾಜದಲ್ಲಿ ಇವನ್ನೆಲ್ಲ ಕಲಿತಾ ಇರ್ತೀರಿ, ಸಂವಿಧಾನ ಪಾಠ ಕಲಿತೀರಿ, ಪೊಲಿಟಿಕಲ್ ಸೈನ್ಸ್ ಕಲಿತೀರಿ. ಅದರಲ್ಲಿ ಬರುತ್ತೆ ಅರ್ಹ ಮತದಾರನ ಗುರುತಿಸುವ ಒಂದು ಜಾಗೃತಿ ಸಮಗ್ರ ಪರಿಷ್ಕರಣೆ ಅಂತ ಅದ. ಇದ್ದವ್ರನ್ನ ಬಿಟ್ಟು ಹೋಗುದಿಲ್ಲ. ಅದು ಎಲ್ಲಿದೆ, ಯಾವ ಮತದಾನ ಕೇಂದ್ರದಲ್ಲಿದೆ, ನಿಮ್ಮ ಹೆಸರು ಸ್ಪಷ್ಟ ಇದೆ ಇಲ್ಲೋ, ದೋಷಗಳಿವೆಯಾ, ನಿಮ್ಗೆ ಕಡ್ಡಾಯವಾಗಿ ವೋಟರ್ ID ಬೇಕು. ಆಧಾರ್ ಕಾರ್ಡ್ ಹೆಂಗೆ ಬೇಕು ಹಂಗೆ ಅದು ಕೂಡ ನಿಮ್ಮದು ವೋಟರ್ ID ಮೇಲೆ ಕಡ್ಡಾಯ ಬೇಕಾಗ್ತದೆ. ನೀವು 18 ವರ್ಷ, ಜಸ್ಟ್ 18 ವರ್ಷ ಮುಗಿದ ತಕ್ಷಣವೇ ಏನಪ್ಪ ಅಂದ್ರೆ ನೀವು ಕೂಡ ಏನೋ ಮತದಾರ ಪಟ್ಟಿಯಲ್ಲಿ ಹೆಸರನ್ನು ನೀವು ಮಾಡಬೇಕು,
ನೋಂದಾಯಿಸಿಕೊಳ್ಳಬೇಕು ಅಷ್ಟಾಗತ್ತಾ. ಆಮೇಲೆ ಈಗ ಇದ್ದವ್ರು ಮಾಡ್ತಾ ಇದ್ದಾರೆ, ಅದಕ್ಕೆ ಫಾರ್ಮ್ ತಂದು ಕೊಡ್ತಾರೆ. ಆ ಫಾರ್ಮ್ ನಿಮ್ಮ ಮನೇಲಿ ಹೇಳಿ, ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ಗೆಳೆಯರಿಗೆ, ನಿಮ್ಮ ಸಂಬಂಧಿಕರೇ ಎಲ್ಲರಿಗೂ ಹೇಳಿ. 18 ವರ್ಷ ಆದ ನಂತರ ಅವ್ರಿಗೆ ಇದ್ದವ್ರು ಫಾರ್ಮ್ ಕೊಡ್ತಾ ಇದ್ದಾರೆ, ಆ ಫಾರ್ಮ್ ಎಲ್ಲ ಸರಿಯಾಗಿ ತುಂಬಿ ಅದನ್ನ ಏನ್ ಮಾಡ್ಬೇಕು, ಅವರಿಗೆ ಸಬ್ಮಿಟ್ ಮಾಡ್ಬೇಕು. ಸಬ್ಮಿಟ್ ಮಾಡ್ಬೇಕು, ಮಾಡಿದ್ರೆ ಮಾತ್ರ ನಿಮ್ಮ ಹೋಟೆಲ್ ಲಿಸ್ಟಲ್ಲಿ ಹೆಸರು ಬರ್ತದೆ, ಇಲ್ಲಿಂದ ಬರೋದಿಲ್ಲ ಅವ್ರು. ಅನ್ನೋದನ್ನ ಗಮನಿಸ್ರಿ. ಏನೋ ಸಮಸ್ಯೆ ಹೇಳಿದ್ರೆ ಏನು ಆ ಯೂಟ್ಯೂಬ್ದಲ್ಲಿ ಕೂಡ ಅನೇಕ ಉತ್ತರಗಳಿವೆ. ಅವರು ಕೂಡ ಎಲೆಕ್ಷನ್ ಕಮಿಷನ್ ಅವರು ಕೂಡ ಆ ಪ್ರಶ್ನೆಗಳಿಗೆ ಉತ್ತರಗಳು ಕೊಡ್ತಾ ಇದ್ದಾರೆ. ನೀವು BLO ಕೂಡ ಕೇಳಿ, ಯಾರಿಗೆ ತಿಳುವಳಿಕೆ ಇದ್ದಾರೋ ನಮ್ಮನ್ನು ಕೂಡ ನೀವು ಕೇಳಿದ್ರೆ ನಾವು ಅನೇಕ ಸಲಹೆ ಸೂಚನೆಗಳನ್ನ ಕೊಡ್ತೇವೆ. ಅದಾಗತ್ತಲ್ಲ, ಮಾಡ್ತಿರಲ್ಲ ಇದನ್ನ ಕೆಲಸ. SIR ಏನು? SIR ಹೇಳಿ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಭಾರತ ಚುನಾವಣಾ ಆಯೋಗ, ಇಂಡಿಯನ್ ಎಲೆಕ್ಷನ್ ಕಮಿಷನ್ ವಿಶೇಷ ಸಮಗ್ರ ಪರಿಷ್ಕರಣೆ, ಮತದಾರ ಯಾದಿಯ ವಿಶೇಷ ಸಮಗ್ರ ಪರಿಷ್ಕರಣೆ, ಅರ್ಹ ಮತದಾರರನ್ನು ಗುರುತಿಸುವಿಕೆ. ಬೇರೆ ದೇಶದಿಂದ ಬಂದವರದ ಹಾಗಿದ್ದಾಗ ಅವ್ರಿಗೆ BLO ಹೇಳ್ಬೇಕು, ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಅವರಿಗೆ ತಿಳಿಸ್ರಿ. ಇವರು ಅರ್ಹ ಮತದಾರ ಅಲ್ಲ, ಇವರು ನಮ್ಮ ದೇಶದ ಮತದಾರರು ಅಲ್ಲ. ಎಷ್ಟೋ ಜನ ಬಂದಿದ್ದಾರೆ, ಆ ಕಾರಣ ಅವ್ರ ಬಗ್ಗೆ ಕೂಡ ಬಹಳ ಜಾಗೃತನ ವಹಿಸಬೇಕಾಗಿದೆ. ಏನೇ ಇರಲಿ, ನೀವು ನಿಮ್ಮ ಮನೆಯ ಆ ಮತದಾರರನ್ನ ಏನ್ ಮಾಡಬೇಕು, ಅಲ್ಲಿ ಆ ಮತದಾರ ಪಟ್ಟಿಯಲ್ಲಿ ಸೇರಿಸುವಂತ ಕೆಲಸವನ್ನ ಮಾಡ್ತೀರಲ್ಲ? ಓಕೆ, ಡನ್.